ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮದುವೆ ದಿನದ ವಿಡಿಯೋ ಆಗಿರುತ್ತೆ. ಲಾಸ್ಟ್ ಮದುವೆ ಹಿಂದಿನ ದಿನದ್ದು ಮತ್ತು ಹಳದಿ ಶಾಸ್ತ್ರದ್ದು ವಿಡಿಯೋನ ಮುಂಚೆನೇ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ನೋಡ್ಬೋದು. ನಾವು ಬೆಳಗ್ಗೆನೇ 7 o'clock ಅಷ್ಟೊತ್ತಿಗೆ ಬನ್ನಿ ಅಂತ ನೆನ್ನೆ ಹೇಳಿ ಕಳಿಸಿದ್ರು. ಒಂದು 7 ನಾವು ಹೊರಟೋತ್ತಿಗೆ 7:30 ಆಗೋಗಿತ್ತು. ಇವಾಗ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಎಲ್ಲರೂ ರೆಡಿಯಾಗಿದ್ರು. ಇನ್ನೇನು ಚೌಟ್ರಿಗೆ ಹೊರಡಬೇಕು. ಚೌಟ್ರಿಗೆ ಹೊರಡೋಕ್ಕಿಂತ ಮುಂಚೆ ಈ ಥರ ಹುಡುಗನ ಕೂರಿಸಿ ಅಕ್ಕಿ ಹಾಕೋದು. ಇದಕ್ಕೆ ಏನಂತ ಹೆಸರು ಹೇಳ್ತಾರೆ ಗೊತ್ತಿಲ್ಲ. ಬರೀ ಜಸ್ಟ್ ಈ ಥರ ಅಕ್ಕಿನ ಹಾಕ್ಕೊಂಡೋಗೋದು. 3 ಜನ ಇಲ್ಲಾಂದರೆ 5 ಜನ. ನಾವು 5 ಜನನೂ ಇದ್ವಿ. ಅದಕ್ಕೋಸ್ಕರ ನಮ್ಮ ಮನೇಲಿ ನಾವು 5 ಜನನೂ ಮಾಡಿದ್ವಿ. ಇದಾದಮೇಲೆ ಇವಾಗ ಚೌಟ್ರಿಗೆ ಹೊರಡಬೇಕು. ಓಕೆ ಸರ್ ಒಂದು ಸೆಕೆಂಡ್ ಈ ಕಡೆ ಸರ್ ಹೇಳಿ ಸರ್ ಇಬ್ಬರು ಬೆಳಿಗ್ಗೆ ಹೇಳಿ ಒಂದು ಸೆಕೆಂಡ್ ಈ ಕಡೆ ಮುಂದಕ್ಕೆ ಹೋದಿಲ್ಲ ಬೆಳಿಗ್ಗೆ ಇವಾಗ ದೇವಸ್ಥಾನದಿಂದ ಚೌಟ್ರಿ ಹತ್ರ ಬಂದ್ವಿ. ಇವಾಗ ಆರತಿ ಎಲ್ಲ ಮಾಡಿಬಿಟ್ಟು ಒಳಗೆ ಕರ್ಕೊಳ್ತಾ ಇದ್ವಿ.
ಇವಾಗ ರಿಸೆಪ್ಷನಿಗೆ ನಿಲ್ಲಿಸಿದ್ರು. ತುಂಬ ಜನ ಇದ್ರಲ್ಲ, ನಾವೇನು ಎಂಡ್ ತನಕ ಇರ್ತೀವಿ, ಆಮೇಲೆ ತೆಗೆಸ್ಕೊಂಡ್ರಾಯ್ತು. ಇನ್ನು ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದಿರುತ್ತಲ್ಲ, ಲಾಸ್ಟಿಗೆ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಬರೋಣ, ಮಕ್ಕಳು ಹೊಟ್ಟೆ ಹಸಿತಾ ಇದೆ ಅಂತಿದ್ರು. ಇನ್ನು ಅವ್ರ ಜೊತೆ ನಾವು ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಫ್ಯಾಮಿಲಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ನಮ್ಮದು ಫ್ಯಾಮಿಲಿ ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ, ನಾವು ಮಕ್ಕಳು ಎಲ್ಲ ಸೇರಿಕೊಂಡು. ನನಗೆ ಆಮೇಲೆ ಮೊನ್ನೆಯಿಂದ ಸರಿಯಾಗಿ ನಿದ್ದೆನೇ ಆಗಿರಲಿಲ್ಲ. ಮೊನ್ನೆನೂ ಮೆಹಂದಿ ಎಲ್ಲ ಬಿಡಿಸ್ಕೊಂಡು 2 o'clock ಮಲಗಿದ್ದು. ನೆನ್ನೆನೂ ಅಷ್ಟೇ ಇಲ್ಲೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ಹೋಗೋ ಹೊತ್ತಿಗೆ 3 o'clock 3:30 ಆಗೋಗಿತ್ತು. 2 ದಿನ ಸರಿಯಾಗಿ ನಿದ್ದೆ ಇಲ್ಲದೆಯಿಂದ ಇವತ್ತು ಮದುವೆ ದಿನ. ನನಗಂತೂ ಫೋಟೋ ತೆಗೆಸ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದೀನಿ, ನಿದ್ದೆ ಅಂದರೆ ನಿದ್ದೆ, ಸಖತ್ ನಿದ್ದೆ ಬರ್ತಿತ್ತು. ಹಾಗೆ ಸೈಲೆಂಟಾಗಿ ಹೋಗಿ ರೂಮಲ್ಲಿ ಮಲಗಿದ್ದೆ. ಮಲಗಿದ ತಕ್ಷಣ ನನಗೆ ಅಷ್ಟು ಏನು ನಿದ್ದೆ ಮಾಡಬೇಕು ಅಂತಲೇ ಏನಿಲ್ಲ, ನಿದ್ದೆ ಟೈಮಿಗೆ ನೈಟ್ ಅಷ್ಟೇ ನಾನು ನಿದ್ದೆ ಮಾಡೋದು. ಹೋಗಿ ಮಲಗಿದ ತಕ್ಷಣ ನಿದ್ದೆ ಬಂದುಬಿಟ್ಟಿತ್ತು. ಒಂದು 10 ನಿಮಿಷ ಮಲಗಿ ಎದ್ದು ಬಂದ ತಕ್ಷಣ ಏನೋ ಮೈಂಡ್ ಫ್ರೀ ಆದಂಗೆ ಆಗಿಬಿಡ್ತು. ಆವಾಗ ಹೋಗಿ 1-2 ರೀಲ್ಸ್ ಮಾಡಾದಮೇಲೆ ಎಲ್ಲ ಹೋಗಿದ್ರು. ಅಷ್ಟೊತ್ತಿಗೆ ರೀಲ್ಸ್ ಮಾಡಿ ಬರೀ ನಮ್ಮ ಫ್ಯಾಮಿಲಿ ಮಾತ್ರ ಇದ್ದಿದ್ದು. ಲಾಸ್ಟಿಗೆ ಇವಾಗ ಕಳಸೋ ಶಾಸ್ತ್ರ ನಡೀತಾ ಇತ್ತು. ಇನ್ನು ಇದು ಬಂದು ನಾವು ಚೌಟ್ರಿಯಿಂದ ಬಂದಾದಮೇಲೆ ದೇವಸ್ಥಾನದ ಹತ್ರ ಇಳಿಸಿದ್ರು. ಅಲ್ಲಿಂದ ದೇವರ ಹತ್ರ ನಮಸ್ಕಾರ ಮಾಡಿಕೊಂಡು ಇನ್ನು ಮನೆ ತನಕ ಹಾಗೆ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು, ಕೆಲವರು ವಯಸ್ಸಾದವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಹುಡುಗನ ಹುಡುಗಿ ಹೆಸ್ರು ಕೇಳೋದು, ಹುಡುಗಿನ ಹುಡುಗನ ಹೆಸ್ರು ಕೇಳೋದು, ಹಾಗೆಲ್ಲ ಕೇಳ್ತಾ ಇರ್ತಾರೆ. ಇನ್ನು ಮನೆ ಹತ್ರ ಬಂದಾದಮೇಲೆ ಇವರು ಬ್ಯಾಂಡ್ ಸೆಟ್ಟರ್ ಇರ್ತಾರಲ್ಲ, ಅವ್ರದ್ದು ಶಾಸ್ತ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಅವರನ್ನು ಅಡ್ಡ ಹಾಕ್ಕೊಂಡು ಡ್ಯಾನ್ಸ್ ಮಾಡೋ ತನಕ ಬಿಡ್ತಾಯಿಲ್ಲ ಅವರನ್ನು. ಅವ್ರು ಎಷ್ಟೇ ಮಾಡಲ್ಲ ಅಂದರೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿದ್ರು ಡ್ಯಾನ್ಸನ್ನು ಲಾಸ್ಟಿಗೂ. ಅಮ್ಮಿ ಬಾಗ್ಲು ಬಿಡು, ಅಮ್ಮಿ ಬಾಗ್ಲು ಬಿಡು, ಅಮ್ಮಿ ಬಾಗ್ಲು ಬಿಡು, ಬಿಡಲ್ಲ ಅಂತ ಈಗ ಏನ್ ಬೇಕು ಅಂತ ಕೇಳು. ಏನ್ ಬೇಕು? ಚಿನ್ನ ಬೇಕಾ? ಬೇಡ. ಬೆಳ್ಳಿ ಬೇಕಾ? ಬೆಳ್ಳಿ ಬೇಕಾ? ಅವಳಿಗೆ
ಒಡೆ ಆಗು ಅಂತ ಈ ಕಡೆ ಬರ್ಬೇಕಂತೆ. ಪಾಸ್ ಕೊಟ್ಬಿಟ್ಟು ಬರೋದಷ್ಟೇ. ಅಂಬಿ ಬಾಗ್ಲು ಬಿಡು ಬಿಡಲ್ಲ. ಅಂಬಿ ಬಾಗ್ಲು ಬಿಡು ಬಿಡಲ್ಲ. ಜೋರಾಗಿ ಹೇಳಕ್ಕ ಬೇಕು. ಜೋರ ಮಾತಾಡ್ರಿ. ಏನ್ ಮಗಳು ಕೊಡು ಅಂತ ಕೇಳು. ಹಂಗೆ ಶಾಸ್ತ್ರ. ಮಗಳು ಕೊಡು ಅಂತ ಕೇಳು. ಮಗನೇ ಎಲ್ಲರಿಗೂ ಏನಲ್ವಾ? ಇದಾದಮೇಲೆ ರಿಂಗು ಹುಡ್ಕೋದೆಲ್ಲ ಇರುತ್ತಲ್ಲ ಮಡಕೆ ಒಳಗೆ, ಅದನ್ನು ಮಾಡಿಸಿದ್ರು. ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೇ ಇಲ್ಲ. ಅಲ್ಲೇ ಹಾಲಲ್ಲೇ ಕೂತ್ಕೊಂಡಿದ್ವಿ. ಹೋಗಿ ನೋಡೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು ನನಗೆ. ಇನ್ನು ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಮೇಲೆ ಮನೆಗೆ ಹೊರಟ್ವಿ. ನಿನ್ನೆ ಹೋಗ್ಬೇಕಿದ್ರೂ ಇಷ್ಟೇ ಮಳೆ ಬರ್ತಾಯಿತ್ತು, ಇವತ್ತು ಹೋಗ್ಬೇಕಿದ್ರೂ ಇಷ್ಟೇ ಮಳೆ ಬರ್ತಾಯಿದೆ. ನಮ್ಗೆ ಹೋಗಿ ಮಲಗಿದ್ರೆ ಸಾಕು ಅನ್ನಿಸ್ಬಿಟ್ಟಿತ್ತು. 3 ಡೇಸಿಂದ ಮದುವೆ ಮುಗ್ದೋಗ್ಬಿಡ್ತು. ಇನ್ನು ನಾಳೆ ಇಲ್ಲ, ನಾಡ್ದೊಂದು ಬಿಗ್ ರೂಟ ಇದೆ. ನಾಳೆ ಸಿಂಪಲಾಗೊಂದು ನಮಗೆ ಪಾರ್ಟಿ ಅಲ್ಲ, ಡ್ರಿಂಕ್ಸ್ ಪಾರ್ಟಿ ಅಂತ ನಾಳೆ ಮಾಡ್ತಾಯಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಸಂಡೇ ಬಿಗ್ ರೂಟ ಇರುತ್ತೆ. ಬೆಳಗ್ಗೆ ಎದ್ದು ಎಲ್ಲ ಹರವಾಡೋಗಿದೆ 3 ಡೇಸಿಂದ, ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಲಾಸ್ಟಿಗೆ ಒಂದು ಸ್ವಲ್ಪ ಪಿಕ್ಗಳನ್ನ ಆ್ಯಡ್ ಮಾಡಿದ್ದೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.